ವರ್ಷದಲ್ಲಿ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಗ್ರಾಮಸ್ಥರು ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚೌಳಹಟ್ಟಿಯ ಕಾಟೇಜ್ ಗೀತಮ್ಮ ದಂಪತಿಗಳ ಪುತ್ರಿ ಕೆ ಚಂದನ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ 94% ಅಂಕ ಪಡೆದಿದ್ದು, ರಂಗಸ್ವಾಮಿ ಶಿವಲಿಂಗಮ್ಮ ದಂಪತಿಗಳ ಪುತ್ರಿ ಆರ್ ವರ್ಷಿತಾ ದ್ವಿತೀಯ ಪಿಯುಸಿ ವಾಣಿಜ್ಯ ಭಾಗದಲ್ಲಿ 88% ಅಂಕ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿಕೆ ಮಾಡುವ ಮೂಲಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಹುಲಿಮನೆ ಗ್ರಾಮೀಣ ಪ್ರಾಜೆಕ್ಟ್ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರಿ. ಅದಾದ್ಮೇಲೆ ನಿಮ್ಮ ಸೆಕೆಂಡರಿ ಪ್ಲೇಸ್ ಹೋದಾಗಿ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡಿ ನೀವು 95% ಇದ್ದೀರಾ, ಅವರು 88% ಇದ್ದಾರೆ. ನಿಮಗೆ ಅನ್ಸುತ್ತೆ ನಿಮ್ಗೆ ಈಗ ನೀವು ಹೊರಗಡೆ ಹೋಗಿ ಚೆನ್ನಾಗಿ ಓದ್ದೆ, ಈಗ ಹಳ್ಳಿಗೆ ಕೇಳ್ತಿದ್ದಾಗಿದೆ, ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಚೆನ್ನಾಗಿ ಓದಿದೀನಿ, ಖುಷಿ ಆಗ್ತಿದೆ, ಇನ್ನೂ ಚೆನ್ನಾಗಿ ಓದ್ಬೇಕು ಅಂತ ಆಸೆ ಇದೆ. ಈಗ ಬೆಂಗಳೂರಲ್ಲಿ ಓದ್ತಾ ಇದ್ದೀರಾ, ಈಗ ಮುಂದೆ ಏನ್ ಮಾಡ್ಬೇಕು ಅಂತ? ಮುಂದೆ BCA ಮಾಡ್ಬೇಕಂತ. ತಂದೆ ತಾಯಿ ಖುಷಿ ಐತೆ, ಅವರು ಬೆಂಗಳೂರ ಓದಿ 80% ತೆಗೆದು ಈ ಒಂದು ಪ್ರೋಗ್ರಾಮ್ದಲ್ಲಿ ಬೆಳೆದು ಅಂತ ಏನೋ ದೊಡ್ಡ ಲೆವೆಲ್ ಅಲ್ಲಿ ಆಸೆ ಕಂಡಿದ್ದಾರೆ. ನಿಮಗೆ ನಮ್ಮ ತಂದೆ ತಾಯಿ ಕೆಲಸ ಈಡೇರಿಸ್ಬೇಕಂತ ಆಸೆ. ನಮ್ ಲೆಕ್ಚರರ್ ಎಲ್ಲ ಚೆನ್ನಾಗಿ ಪಾಠ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಓದ್ತೀವಿ. ಈಗ ಪಿಯುಸಿನಲ್ಲಿ ಟಾಪರ್ಸ್ ಅಂದ್ರೆ ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಬಂದಿರೋಂತ ನಿಮ್ಮ ಕೊಲೀಗ್ಸ್ ಅಂದ್ರೆ ಬೇರೆ ವಿದ್ಯಾರ್ಥಿಗಳು ಹೇಳಕ್ ಇಷ್ಟಪಡ್ತಾರೆ, ಅಂದ್ರೆ ಸಾಧನೆ ಮಾಡಕ್ಕೆ ಯಾವ ತರ ಪ್ರೇರಣೆ ಆಗುತ್ತೆ ಅಂತ? ಕಂಗ್ರಾಚುಲೇಷನ್ ಹೇಳ್ತೀನಿ ಎಲ್ರಿಗೂ. ಆಲ್ ದ ಬೆಸ್ಟ್. ಚೆನ್ನಾಗಿ ಮುಂದೆ ಓದಿ, ಚೆನ್ನಾಗಿ ಎಲ್ರು ಮುಂದೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅಂತ. ನಾವು ಪಿಯುಸಿಯಲ್ಲಿ 95% ಅಂತೀರಾ, ನೀವು ಹುಲಿಕುಂಟೆ ಓದೋರು, ಗ್ರಾಮೀಣ ಪ್ರದೇಶದಲ್ಲಿ ಓದೋರು, ಈಗ ನೀವು ಬೇರೆ ಕಡೆ ಹೋಗಿ ಒಳ್ಳೆ ವ್ಯಾಸಂಗ ಮಾಡಿ 95% ನಿಮ್ಗೆ ಸಾಧನೆ ಬಗ್ಗೆ ನೀವೇನ ಇಷ್ಟಪಡ್ತಾರೆ? ನಾನು ಖುಷಿಯಾಗಿದ್ದೀನಿ. ಕನ್ನಡ ಮಾಧ್ಯಮದಲ್ಲಿ ಓದಿ ಈಗ 92% ತೆಗೆದು ಅಂತಂದ್ರೆ ಯಾವ ತರ ಸಾಧ್ಯವಾಯ್ತು ಅಂತ, ಮತ್ತೆ ನಿಮ್ಮ ಕೆಲಸೆಲ್ಲ ಹೆಂಗ್ ಪಾಠ ಮಾಡ್ತಿದ್ರು? ನಮ್ ಲೆಕ್ಚರ್ಸ್ ಎಲ್ಲ ಚೆನ್ನಾಗೇ ಮಾಡ್ತಿದ್ರು. ನೈಟು ಸ್ಟಡಿ ಅವರ್ ತಗೊಂಡ್ರೆ 6 ಗಂಟೆಯಿಂದ ನಾವ್ ಎಷ್ಟೊತ್ತವರೆಗೂ ಓದ್ತೀವೋ ಅಷ್ಟೊತ್ತವರೆಗೂ ಓದ್ತಿದ್ರು. 12 ಗಂಟೆ ಆದ್ರೆ 12 ಗಂಟೆ ಆಗ್ಲಿ, 1 ಗಂಟೆ ಆದ್ರೆ 1 ಗಂಟೆ ಆಗ್ಲಿ, ನೀವ್ ಎಷ್ಟೊತ್ತು ಓದ್ತೀರಾ ಓದ್ರಿ, ನಾವು ಓದಿಸ್ತೀವಿ. ಬೆಳಗ್ಗೆ 5:15 ಆಗ್ಲಿ 4 ಗಂಟೆಗೆ ಎಬ್ಬಿಸ್ಕೊಂಡು ಅವ್ರು ನಮ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಓದಿಸಿದ್ದಾರೆ. ನಮ್ಗೆ ಅವ್ರ ಥ್ಯಾಂಕ್ಸ್ ಎಲ್ಲ ಇಷ್ಟ. ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ? ನಾನು CMA ಮಾಡ್ಬೇಕಂತ. ಮಾತಾಡ್ಕೊಂಡಿದ್ರ ತಂದೆ ತಾಯಿ ಬಹಳ ಖುಷಿಯಾಗಿದ್ದಾರೆ, ಖುಷಿ ಬಗ್ಗೆ ಏನಾಗಿತ್ತ? ನಮ್ಮ ಅಮ್ಮನಿಗಿಂತ ಜಾಸ್ತಿ ನಮ್ಮ ಅಪ್ಪನೇ ಖುಷಿಯಾಗಿರೋದು. ನನಗೂ ಅದೇ ಬೇಕು. ಅವ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾನು ಅವ್ರಿಗೋಸ್ಕರನೇ ಚೆನ್ನಾಗಿ ಓದ್ತೀನಿ, ಮುಂದೆನೂ ಹಿಂಗೆ ಓದ್ತೀನಿ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಎಲ್ಲಿಂದ ಗ್ರಾಮೀಣ ಪ್ರದೇಶದಲ್ಲಿ ಸಾಧನೆ ಮಾಡ್ತಾರೆ. ಸಾಧನೆಯಿಂದ ಏನು ಸಾಕ್ಬಿಡಪ್ಪ, ಹಳ್ಳಿಗಾಡಲ್ಲೇ ಜಾಸ್ತಿ ಓದ್ತಾರೆ. ಅವ್ರ ಅಪ್ಪ ಅಮ್ಮನ ಕಷ್ಟ, ಆಸೆ ಏನೋ ಮಾಡ್ಲೇಬೇಕು ಅಂತ. ಇದೆಲ್ಲ ಹೆಣ್ಮಕ್ಳೇ ಜಾಸ್ತಿ ತೆಗಿತಾರೆ, ಯಾಕೆ ಅಂತ ಓದಿ ಅವ್ರ ಅಪ್ಪ ಅವರಿಗೆ ಹಂಗೆ ಪ್ರೇರೇಪಿಸಿರ್ತಾರೆ. ಅದಕ್ಕೆ ನೀವು ಕೂಡ ಈಗ ಪೂರ್ತಿ ಕಲಿತಾ ಇಲ್ಲ. ನಮ್ಮಪ್ಪ ಹೇಳ ಒಂದು ಮಾತು ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅವ್ರಿಗೆ ಹೇಳಕ್ಕೆ ಅಷ್ಟೊಂದು ಸಂತೋಷ ಆಗ್ತದೆ. ಸಾಕಲ್ಲ. ಸಾಧನೆ ಬಗ್ಗೆ ಏನಿಸುತ್ತೆ? ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ನಮ್ಮೂರಿಂದ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ವು. ಕನ್ನಡ ಮೀಡಿಯಂ ಅಲ್ಲಿ ಓದಿ ಇವನಿಗೆ ಎಕ್ಸಾಮ್ ಮಾಡಿದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಆಗುತ್ತಲ್ವಾ? ತುಂಬಾ ಖುಷಿ ಆಗುತ್ತಲ್ವಾ? ಸಿದ್ದಾಜಿ ರೋಡಲ್ಲಿ ಹೀಗಾಗಿ ಮುಂದಿನ ಚೆನ್ನಾಗಿ ಓದಿ ಅಭಿಪ್ರಾಯ. ಚೆನ್ನಾಗಿ ಓದಿದ್ರೆ ಖುಷಿ ಅನಿಸ್ತೈತೆ, ನಮಗೆ ಭಾರಿ ಖುಷಿ ಅನಿಸ್ತೈತೆ. ಮುಂದಿನ ಹಿಂಗೆ ಓದಿ ಅಂತ ನಮಗೆ ಭಾರಿ ಆಸೆ ಇದೆ. ಈಗ ಬರ್ತಾ ಇರೋ ಹುಡುಗರು SLC ಹುಡುಗರು ಹಿಂಗೆ ನಮ್ಮ ಮಟ್ಟಿಗೆ ಹಿಂಗೆ ಫಸ್ಟ್ ಅಂದ್ರೆ ಯಾವುದೋ ಅವ್ರಿಗೂ ಹಿಂಗೆ ಮಾಡ್ತೇವೆ. ಚೌಡಟ್ಟಿ ಗುಡಿಗುಂಡೆ ಹೋಗ್ರಿ, ಶಿರಾ ತಾಲೂಕು ಚೌಡಟ್ಟಿ ಗ್ರಾಮದಲ್ಲಿ 20 ಮನೆ ಇದೆ.
ಇರೋದೇ 20 ಮನೆ. ಅದ್ರಲ್ಲಿ 4 ಜನ PUC ಹುಡುಗರಿದ್ದಾರೆ. ಅದ್ರಾಗ ಯಾರು ಗಂಡು ಮಕ್ಕಳು ಅವ್ರನ್ನ CET ಬರೀತಿದ್ರು, ಅವರಲ್ಲಿ ಅವರು ಇದ್ದರು, ಅವರು ಖುಷಿ ಪಡಿಸಿದ್ವಿ. ಅವ್ರು PUC, ಅವ್ರ ಡಿಸ್ಟಿಂಕ್ಷನ್ ಬಂದವ್ರೆ. ಇವರಿಬ್ರು ಡಿಸ್ಟಿಂಕ್ಷನ್. ಅದಕ್ಕೆ ಇವರಿಬ್ರು ನಾವು ನಮ್ಮ ಒಟ್ಟಿಗೆ ಪರವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ. ಅವ್ರು ನಮ್ಗೆ ಖುಷಿಯಾಗಿ ಹಬ್ಬದ ವಾತಾವರಣ ಅಂತ ಇವು ಜನಗಳನ್ನ ಕರೆಸಿ ಮುಂದೆ ಎನ್ಕರೇಜ್ ಬರಲಿ ಅಂತ ಹೋದ ಹುಡುಗರಿಗೆ ನಾವು ತಲಕೆರೆ ತಾಲೂಕು ವೇದ ಕಾಲೇಜು ಉಳಿಗುಂಡೆ ಆಡಳಿತ ಕನ್ನಡ ಮೀಡಿಯಂ. ಗ್ರಾಮಾಂತರ ಪ್ರೌಢಶಾಲೆ ಉಳಿಗುಂಡೆ ಓದಿ SLC ಫಸ್ಟ್ ಕ್ಲಾಸು. ಇವರಿಗೂ ಒಂದೇ ಕ್ಲಾಸ್ ಉಳಿಗುಂಡೆಗೆ ಓದಿದ್ದು. ಅವಳು ಬೆಂಗಳೂರು ಕ್ಷೇತ್ರ, ಇವಳು ಚಾಕೆರೆ ವೇದ ಕಾಲೇಜಿನವರೆಗೂ ಒಂದನೇ ಹೇಳಕ್ ಬಯಸ್ತಿದ್ವಿ. ಆ ಮೇಷಗಳು, ಲೆಕ್ಚರರ್ಗಳು, ಪ್ರಿನ್ಸಿಪಲ್ಗಳು ಹೃತ್ಪೂರ್ವಕವಾದ ಧನ್ಯವಾದಗಳು ಈ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ವಿ. ಗ್ರಾಮಗಳ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು